ಪಚಗುಳಿ ಆಯ್ತಣ್ಣ, ಕಾರ್ಯಕ್ರಮ ಶುರು ಮಾಡೋಣ. ಗೊತ್ತಾಯ್ತು ಕಣೋ. ಎಲ್ರಿಗೂ ನಮಸ್ಕಾರ. ಗಿಲಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓ ಏನಪ್ಪ ಇವನು ವಿಧಾನಸೌಧ ಮುಂದೆ ನಿಂತವನೆ ಅಂತ ಶಾಕ್ ಆಯ್ತಿದ್ದೀರಾ? ಶಾಕ್ ಆಗ್ಲೇಬೇಕು ಅಂತ ಇಲ್ಲಿ ನಿಂತ್ಕೊಂಡಿರೋದು. ಇವತ್ತು ಏನೇನು ಆಗ್ತೈತಿ ರಾಜ್ಯದಲ್ಲಿ, ಯಾರ್ಯಾರು ಏನೇನು ತಗೋತಾವ್ರೆ, ಏನೇನು ತಗೊಂಡು ಬಿಡ್ತಾವ್ರೆ, ಎಷ್ಟು ಜನಕ್ಕೆ ನಾಮ ಹಾಕ್ತಾವ್ರೆ, ಎಷ್ಟು ಜನಕ್ಕೆ ಕೊಡ್ತಾವ್ರೆ ಬಿಡ್ತಾವ್ರೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾ? ಬಜೆಟ್ ಮಂಡನೆ ಯಾಕಂಡ್ರು, ಬಜೆಟ್ ಮಂಡನೆ ಬರೀ ಅವ ಎಷ್ಟು ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಲೇಬೇಕು. ಇವತ್ತು ನಾ ತನಿಖೆ ಮಾಡಲೇಬೇಕು. ಇದು ನಮ್ಮ ಅಪ್ಪನಾಣೆ. ಅದಕ್ಕೆ ಯಾಕೆ ತಡ ಮಾಡೋದು ಬೇಡ, ಕರೀಲೇಬೇಕು. ಅವ್ರನ್ನ ಕರೆಸ್ಬೇಕು. ಯಾರನ್ನ? CM ನ ಬರ್ಲಿ. ಹೌದೋ ಹುಲಿಯ? ಸಾರ್ ಅದು ಏನ್ ಸಾರ್ ಇಷ್ಟೊಂದು ಖುಷಿಯಾಗಿದ್ದೀರಾ ಸಾರ್? ನೀವೇನಾ ಅವರು ಅಥವಾ ಅವರೇನಾ ನೀವು ಸಾರ್? ಏಯ್ ಯಾಕಪ್ಪ ಕೇಳ್ತಾ ಇದೀಯ? ಅಯ್ಯೋ ಶಿವನೇ ಹೋಗತ್ತಾಗೆ. ನಾನು ನೋಡ್ದೆ 1 ಅವರ್ 2 3 ಅವರ್ ಸಾರ್ ನಿಂತ್ಕೊಂಡು ಹಂಗೆ ಬಜೆಟ್ ಹೇಳಿದ್ರಲ್ಲ, ಏನೋ ನಿಮ್ಗೆ ಆಗಿಲ್ವಲ್ಲ ಸಾರ್? ಹಂಗೆ ಅದೇ ಗತ್ತು, ಅದೇ ಅಂತ ವಿಜಿಲ್ ಹೊಡ್ಕೊಂಡು. ಏನ್ ಸರ್ ನಿಮ್ಮ ಎನರ್ಜಿ? ಇದರ ಗುಟ್ಟೇನು ಸಾರ್? ಇದ್ರ ರಾಶಿ ಏನು? ತಗಬೇಕು. ಏಯ್ ತಗಬೇಕು ಕಣಯ್ಯ. ಏನ ಸರ್? ಕಷಾಯ, ಎರ್ಕೆ ಹುಲ್ಲು ನೀರು, ಕುಂಬಳಕಾಯಿದು ರಸ, ಸೊಪ್ಪಿನ ಪಲ್ಯ, ಆಮೇಲೆ ಈ ಬೀಜಗಳು ತಗೋಬೇಕು. ಯಾವ್ಯಾವ ಬೀಜ ಗೊತ್ತಾ? ಚಿಯಾ ಸೀಡ್ಸ್, ಅಕ್ಷ ಬೀಜ, ಕರ್ಬೂಜದ ಬೀಜ, ಕಲ್ಲಂಗಡಿ ಬೀಜ, ಇವುಗಳನ್ನೆಲ್ಲ ಸೇರಿಸಿ ಚೆನ್ನಾಗಿ ಕಣ್ಣೆದುರಿಗೆ ಹುರಿದು ಕುಟ್ಟಿ ಪುಡಿ ಮಾಡಿ ಅದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರಿಗೆ ಹಾಕೊಂಡು ಕುಡಿದ್ರೆ ಆರೋಗ್ಯ ವೃದ್ಧಿ. ಮೊನ್ನೆ ಏನು ಹೇಳಿದೆ? 3 ಅವರು 3 ಗಂಟೆಗಳಿಗೂ ಹೆಚ್ಚು ಕಾಲ, ಸುಮಾರು ಮೋರ್ ದ್ಯಾನ್ 3 ಅವರ್ಸ್ ಸದನದೊಳಗೆ ಬಜೆಟ್, ಆಶಾದಾಯಕ ಬಜೆಟ್, 17ನೇ ಬಜೆಟ್, ದಾಖಲೆಯ ಬಜೆಟ್ ಮಂಡಿಸ್ತಾ ಇದ್ರೆ ಆಪೋಸಿಷನ್ ಪಾರ್ಟಿಯವರೆಲ್ಲ ಥರ 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 ಅಂತ ನಡ್ಗೋಗ್ಬಿಟ್ರು. ಥರ 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 ಅಂತ ನಡಗ್ಬಿಟ್ರು. ತರ 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 ಒಂಥರ, ನನಗೇನೋ ಆಗಿದೆ ಒಂಥರ ಬಿಟ್ರ ನೋಡು ಕಪಾಲ್ಕ. ಏಯ್ ಹೇಳ್ತಾರನಿಲ್ಲ. ನಾನು ಮನುಷ್ಯರ ಬಜೆಟ್ ಕೇಳ್ಬಿಟ್ರೆ ಥರ್ಗೆಲೆ ಥರ ತೂರ್ಕ ಹೋಗ್ಬಿಡ್ತಿದ್ದೆ. ಏಯ್ 4.48 ಲಕ್ಷ ಕೋಟಿ ಬಜೆಟ್ ಮನುಷ್ಯರದು, ಗೊತ್ತಾಯ್ತಲ್ಲ? ಇದನ್ನ ಯಾರೂ ಮಾಡಿಲ್ಲ. ದಾಖಲೆ 17ನೇ ಬಜೆಟ್ ಮಂಡಿಸಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಈ ರಾಮಯ್ಯ. ದಾಖಲೆಯ ದಾದ ನಮ್ಮ ರಾಮಯ್ಯ ಸರ್ಗೆ. ನೋಡು ಕಪ್ಪಲ್ಕ, ನಾನು ದಾದ ಅಲ್ಲ. ಯಾಕೆ ದಾದ ಅಂತ ಹೇಳ್ದೆ? ದಾದಾ ಯಾರು ಗೊತ್ತಾ? ಟಗ ಟಗ ಡುಮ್ ಡುಮ್ ಟಗ ಟಗ ಡುಮ್ ಡುಮ್. ಓ ಅದಕ್ಕ? ಹಾಕ್ಬಿಡಪ್ಪ, ನಾನು ಒಂದೆರಡು ಸ್ಟೆಪ್ ಹಾಕ್ಬಿಡ್ತೀನಿ. ದಾದಾ ಯಾರು ಗೊತ್ತಾ? ತಲಾ ಸ್ವಾಗ್ ಗೊತ್ತಾ? ಸುಖ ಸ್ಟೈಲ್ ಗೊತ್ತಾ? ಇದೊಂಥರ ಚೆನ್ನಾಗಿದೆ. ಯಾಕಂದ್ರೆ ಈ ಹಾಡು ಕೇಳ್ತಾ ಇದ್ರೆ ದಾದಾ ಯಾರು ಗೊತ್ತಾ, ದಾದಾ ಸ್ವಾಗ್ ಗೊತ್ತಾ ಅಂತಂದ್ರೆ ಆಪೋಸಿಟ್ ಪಾರ್ಟಿಯವರು ಹೊಟ್ಟೆ ಉರಿ, ಸ್ಟಮಕ್ ಬರ್ನಿಂಗ್, ಇನ್ನೂ ಎಲ್ಲ ಕಡೆ ಬರ್ನಿಂಗ್ ಆಗ್ಬಿಟ್ಟು ಬಜೆಟ್ ಇಂಥ ಬಜೆಟ್ ಕೊಟ್ಬಿಟ್ರಲ್ಲಪ್ಪ, ಏನು ಮಾತಾಡಂಗೆ ಇಲ್ವಲ್ಲ ಅಂತ ಎಲ್ಲರಿಗೂ ಬಾಯಿಗೆ ಈ ಮರ್ದು ಬೆಣ್ಣೆ ತಗೊಂಡು ಬಾಯಿಗೆ ಬಿಟ್ಕೊಬಿಟ್ಟವ್ರೆ. ಅದರಿಂದ ಎಲ್ಲರ ಬಾಯಿಗೂ ಬೆಣ್ಣೆ ಹಾಕ್ಬಿಟ್ಟಿದೀವಿ. ಅವ್ರು ಮಾತಾಡಂಗೆ ಇಲ್ವಲ್ಲಪ್ಪ. ನಮ್ಮ ಬಡ್ಜೆಟ್ ಬರೀ ಫಸ್ಟ್ ಡೇ ಕಾಪಿ ನೋಡಿದ್ರೆ ಸಾಕು, ಎಲ್ಲರೂ ಇಂಥ ಬಡ್ಜೆಟ್ ಕೊಟ್ಬಿಟ್ರಲ್ಲ ಅಂತ ಬೆವರು ಇಳಿದೋಗ್ಬಿಡ್ಬೇಕು. ಆ ಥರದ ಬಡ್ಜೆಟ್. ಪತ್ರಿಕೆಗಳಿಂದ ಪ್ರಶಂಸೆ, ಸಾರ್ವಜನಿಕ ವಲಯದಿಂದ ಪ್ರಶಂಸೆ, ದಲಿತರು, ಅಲ್ಪಸಂಖ್ಯಾತರು, ಬಡವರು, ಶೋಷಿತರು ಎಲ್ಲರಿಂದ ಪ್ರಶಂಸೆ. ಈ ಥರ ಪ್ರಶಂಸೆಗೆ ಒಳಗಾಗಿರೋ ಬಡ್ಜೆಟ್ ಮಂಡಿಸಿರ್ಬೇಕಾದ್ರೆ ಅದು ಯಾರ್ಯಾರು ಯಾವ್ಯಾವ್ದು ಪೋಸ್ಟ್ ಆಗ್ತಾರಲ್ಲ, ನಾಚಿಕೆ ಅಲ್ವೇನ್ರಿ? ಅದ್ರ ಬಗ್ಗೆನೇ ಹೇಳಕ್ ಬಂದೆ ಸರ್.
ನಿಮ್ದು ಒಂದು ಬಜೆಟೇ ಸರ್. ಯಾರು ಸರ್ ಹೇಳಿದ್ದು ಅದಂತೆ ಇದಂತೆ ಹಿಂಗೆ ಕೊಟ್ಬಿಟ್ರಂತೆ ಹಂಗೆ ಮಾಡ್ಬಿಟ್ರಂತೆ? ಯಾರು ಸರ್ ಹೇಳಿದ್ದು ನಿಮ್ದು ಒಂದು ಬಜೆಟ್? ಆಯಾ ಏಯ್ ರಾಮೇ, ಒಳ್ಳೆ ಬಡ್ಜೆಟ್ ಕೊಟ್ಟಿದ್ರೆ ನಿನ್ನಂಥವ್ರು ಬಾಯಿ ಹಾಕ್ಬಿಟ್ಟು ಇದು ಒಂದು ಬಡ್ಜೆಟ್ಟಾ, ನಿಮ್ದು ಒಂದು ಬಡ್ಜೆಟ್ ಅಂತ ಒಳ ತಿನ್ನೋಳಕ್ಕೆ. ಸರ್ ನಾನು ಹೇಳಿಲ್ಲ ಸರ್, ಆ ಹೂ ಪಕ್ಷದವರು ಎಲಕ್ಕೋಸವರು ಹೇಳಿದವರು. ಓ, ಅವ್ರು ಹೇಳಿದ್ದ? ಅಲ್ಲಪ್ಪ, ನಮ್ಮ ಬಡ್ಜೆಟ್ನ ನೋಡಿ ಈ ಹೂ ಪಕ್ಷದವರು ತೆನೆ ಪಕ್ಷದವರು ಈ ಬಡ್ಜೆಟೇ ಸರಿ ಇಲ್ಲ, ಈ ಬಡ್ಜೆಟಲ್ಲಿ ನಮಗೆ ನ್ಯಾಯನೇ ಕೊಟ್ಟಿಲ್ಲ, ಈ ಬಡ್ಜೆಟಲ್ಲಿ ಬೇರೆ ಒಂದು ಜನರನ್ನ ಓಲೈಕೆ ಮಾಡೋಕ್ಕೆ ಅವ್ರಿಗೆಲ್ಲ ಕೊಟ್ಬಿಟ್ಟಾರೆ ಅಂತ ಹೇಳ್ತಾರೆ. ಅಯ್ಯೋ ಸರ್, ನೀವು ಏನು ಮಾಡ್ತಿದಾರೋ ಏನೋ ಗೊತ್ತಾಯ್ತಲ್ಲ. ನಿಮ್ಮ ಗ್ಯಾರಂಟಿಗೋಸ್ಕರ ಅಭಿವೃದ್ಧಿನೇ ಬಿಡ್ತಾವ್ರೆ ಅಂತ ಹೇಳ್ತಾವ್ರಲ್ಲ. ಏಯ್, ಅವ್ರು ಹೇಳ್ತಾರೆ ಅಭಿವೃದ್ಧಿ ಇಲ್ಲ ಗ್ಯಾರಂಟಿಗೆ ಒತ್ತು ಕೊಟ್ಟರು ಅಂತ. ಎಷ್ಟು ಹಾಸ್ಯಾಸ್ಪದವಾಗಿದೆ ಅಲ್ವಾ? ಅಲ್ಲಪ್ಪ, ಗ್ಯಾರಂಟಿ ಅಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂತಂದರೆ ಗ್ಯಾರಂಟಿ, ಅಭಿವೃದ್ಧಿ ಪ್ಲಸ್ ಗ್ಯಾರಂಟಿ ಈಸ್ ಈಕ್ವಲ್ ಟು ರಾಮಯ್ಯ. ಅಂಡರ್ಸ್ಟ್ಯಾಂಡ್? ಸರ್ ಇದು ಯಾವುದೋ ದೊಡ್ಡ ಡೈಲಾಗ್ ಕೇಳ್ದಂಗೆ ಆಯ್ತಲ್ಲ. ಏಯ್, ಕರೆಕ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಂಡು ನಿನಗೆ ಅರ್ಥ ಆಯ್ತದೆ. ಕಸ ಪ್ಲಸ್ ಖಾ ಕಸ, ಮೈನಸ್ ಖಾ ಕಸ. ಗೊತ್ತಾಗಿಲ್ವಾ? ಕಸ ಪ್ಲಸ್ ಖಾ ಕಸ, ಮೈನಸ್ ಖಾ. ಅವೇ ಕಣ್ಮಗ ತಗೊಬೋದು. ತಗೊಂಡು ಬುಟ್ಟ ಆದರೆ ಓಹೋ ಗ್ವಾಮಳೆ ಬಿಟ್ಕೊಂಡ್ಬಂದ್ಬಿಟ್ಟ. ಏನು ನೋಡ್ತಾ ಇದೀಯಾ? ಅವೇ ಕಣ್ಮಗ ತಗೊಬೋದು. ಈ ಥರ ಡೈಲಾಗ್ ಐತಲ್ಲಪ್ಪ, ಅದು ನಿನಗೆ ಗೊತ್ತಾಗಿರ್ಬೇಕಲ್ವಾ? ಹೌದು ಸರ್, ಅದೇ 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 ಅದನ್ನೇ ನೀನು ತಿಳ್ಕೊಳ್ಳಿ ಅಂದ್ಬಿಟ್ಟು ಅಭಿವೃದ್ಧಿ ಪ್ಲಸ್ ಗ್ಯಾರಂಟಿ ಈಸ್ ಈಕ್ವಲ್ ಟು ರಾಮಯ್ಯ ಅಂತ ಹೇಳಿದ್ದು. ಇನ್ನೊಂದ್ಸರಿ ಹೇಳು. ಅಭಿವೃದ್ಧಿ ಪ್ಲಸ್ ಗ್ಯಾರಂಟಿ, ಗ್ಯಾರಂಟಿ ಪ್ಲಸ್ ಅಭಿವೃದ್ಧಿ ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ರಾಮಯ್ಯ. ಯಾರ್ಯಾರಿಗೆ ಏನೇನು ಮಾಡಿದಿರೋ ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಎಣ್ಣೆ ಪ್ರಿಯರಿಗೆ ಏನೇನು ಮಾಡಿದ್ದೀರಾ ಹೇಳಿ ಸರ್. ಏಯ್, ಮುಖ್ಯವಾಗಿ ಎಣ್ಣೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಹೌದಾ? ಎಣ್ಣೆ ಗಮ್ಮತ್ತು, ಕಿಕ್ಕು ಈ ಸರಿ ಬಡ್ಜೆಟ್ಲಿ ಸ್ವಲ್ಪ ಜಾಸ್ತಿನೇ ಅದ. ಏನು ಕಿಕ್ಕು? ಕಿಕ್ ಹೊಡಿತದೆ, ಕಿಕ್ ಹೊಡಿತದೆ, ಕಿಕ್ ಹೊಡಿತದೆ ಅಲ್ವಾ ಸರ್? ಏಯ್, ಕಿಕ್ಕು ಹೊಡೆಯುತ್ತೆ, ಆದರೆ ಅದರಲ್ಲಿ ಸುಮಾರು 1000 ಕೋಟಿಯಷ್ಟು ಸೇಲ್ ಮಾಡಬೇಕು ಅಂಥೇಳಿ ನಿಮ್ಮ ಎಣ್ಣೆ ಪ್ರಿಯರಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. ನಿಮ್ಮಿಂದ ಟ್ಯಾಕ್ಸ್ನು ಚೆನ್ನಾಗಿ ಕಲೆಕ್ಟ್ ಮಾಡ್ಕೊತೀವಿ. ಓ, ಅಂದರೆ ಇಂಡೈರೆಕ್ಟಾಗೆ ಜನಗಳು ಸರಿಯಾಗಿ ಕುಡಿತಾರೆ ಅಂತ. ಸರಿ ಸರ್, ಆಯಿತು. ಮುಂಚೆ ನಾನು 90 ಹೊಡಿತಿದ್ದೆ, ಇವಾಗ ಡೈರೆಕ್ಟ್ ಕ್ವಾರ್ಟರ್ನೇ ಹಾಕಬಿಡ್ತೀನಿ ಬಿಡಿ. ನಾವು ಮಾಡಿರೋದು ಅಕಾರ್ಡಿಂಗ್ ಟು ಎಣ್ಣೆಗೆ ಎಷ್ಟು ಬೇಡಿಕೆ ಇದೆ ಅನ್ನೋದನ್ನು ನೋಡಿ ಜಾಸ್ತಿ ಮಾಡಿದ್ದೀವಿ. ನಿಮ್ಮಂಥ ಬಡವರೆಲ್ಲ ಚಿಕ್ಕದಾಗಿ ಕುಡಿಯೋರು ದೊಡ್ಡದಾಗಿ ಕುಡ್ಕೊಂಡು ಸಂಸಾರ ಮಾಡ್ಕೋಬೇಡಿ. ಗೊತ್ತಾಯ್ತಲ್ಲ? ಎಣ್ಣೆನೇ ಜೀವನ ಅಲ್ಲ, ಜೀವನದಲ್ಲಿ ಒಂದು ಭಾಗ ಎಣ್ಣೆ. ಸರ್ ಏನು ಸರ್ ಒಂದೊಂದು ಮಾತು ಮುತ್ತು ಸರ್. ನಮ್ಮೂರ ಕಡೆ ಬನ್ನಿ, ಆ ಎಣ್ಣೆ ಜೊತೆ ಇನ್ನು ಸೈಡ್ ಬಿಸಾಕ್ಬಿಟ್ಟು ಸರಿಯಾಗಿ ಒಂದು ಚೊಂಬಲಿ ಒಂದು ಪಾನಕ ಮಾಡ್ಕೊಟ್ಟು ಕುಡಿಸ್ಬಿಡ್ತೀನಿ ನಿಮಗೆ. ಪಾನಕ ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಅದಕ್ಕೆ ನಾವು ಹಾಲಿನ ಉತ್ಪನ್ನಗಳಿಗೂ ಹೆಚ್ಚಿಗೆ ಒತ್ತನ್ನು ಕೊಟ್ಟಿದ್ದೀವಿ. ಬೆಣ್ಣೆ, ತುಪ್ಪ ಅದಕ್ಕೂ ಹೆಚ್ಚಿಗೆ ಒತ್ತು ಕೊಟ್ಟಿದ್ದೀವಿ. ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಏನು ಒತ್ತು ಕೊಟ್ಟಿದ್ದೀರೋ ಏನೋ, ಆದರೆ ನಿಮ್ಮ ಬಜೆಟ್ ಬಗ್ಗೆ ಯಾರ್ಯಾರು ಹೆಂಗಂತಿದ್ದಾರೆ ಗೊತ್ತಾ ಸರ್? 1000 ಜನ 1000 ಅಂತಾರೆ, ಅದಕ್ಕೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಯಾರು ಏನು ಅಂದ್ಬಿಟ್ಟಿದ್ರು? ಅವ್ರು ಯಾರೋ ಹೇಳ್ತಿದ್ರು ಸರ್, ದೂರದೃಷ್ಟಿನೇ ಜನಸೇಹೆ. ದೂರದೃಷ್ಟಿನೇ ಅಲ್ಲ, ದೂರದೃಷ್ಟಿಯ ಜನಸ್ನೇಹಿ ಬಡ್ಜೆಟ್. ಅದೇ ಸರ್, ಬಜೆಟ್. ಅದು ಕರೆಕ್ಟು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಇನ್ನೊಬ್ರು ಹೇಳ್ತಾರೆ ಸಾಲದ ಬಜೆಟ್ ಮಾಡಕ್ಕೆ ಇವರೇ ಆಗ್ಬೇಕಾ? ಸಾಲ ಮಾಡಲಿಲ್ಲ ಅಂದ್ರೆ ಅಭಿವೃದ್ಧಿನೇ ಆಗಲ್ಲ ಕಣಯ್ಯ. ಬಡ್ಜೆಟ್ ಮಾಡದೆ ನಾವು ಲೋನ್ ತಗೊಂಡು ಅದರಲ್ಲಿ ಎಷ್ಟು ಸಾಲ ತಗೊಂಡಿದ್ದೀವಿ, ಎಷ್ಟು ತೀರಿಸ್ತೀವಿ. ಸಾಲ ಇಲ್ಲದೆ ಬಡ್ಜೆಟ್ ಮಾಡೋಕ್ಕಾಗಲ್ಲ. ಅದರಿಂದ ಅದು ಹಾಸ್ಯಾಸ್ಪದ. ಇವರೆಲ್ಲ ಹೇಳ್ಕೊಳ್ಳೋದು ಸಾಲ ಮಾಡಿಬಿಟ್ರು. ಇವ್ರ ಸರ್ಕಾರ ಸಾಲ ಮಾಡಿಲ್ವೋ? ಸೆಂಟ್ರಲ್ ಗೌರ್ಮೆಂಟ್ ಸಾಲ ಮಾಡಿಲ್ವಾ? 55 ಲಕ್ಷ ಸೆಸ್ ಇದ್ದದು ಸುಮಾರು 150 ಲಕ್ಷ ಸೆಸ್ ಆಗ್ಬಿಟ್ಟದೆ ಸೆಂಟ್ರಲ್ ಗೌರ್ಮೆಂಟ್ಲಿ. ಆದ್ದರಿಂದ ಸಾಲ ಮಾಡದೆ ಬಡ್ಜೆಟ್ ಮಂಡ್ಸೋಕ್ಕಾಗಲ್ಲ ಸರ್. ಅದೇನೋ ಸಾಸಿವೆ ಸೆಸ್. ಅದು ಸಾಸು ಅಲ್ಲ, ಸೆಸ್ಸು ಅಂದರೆ ಕಸ ಕಸ. ಸಾಕು ಸರ್, ಕಸ್ಕೊಳ್ಬೋದು. ನಮಸ್ಕಾರ ಸರ್. ಬಡ್ಜೆಟ್ ನೋಡಯ್ಯ, ಈಗ
ನಮ್ಮವರೆಲ್ಲ ಏನು ಹೇಳಿದ್ದಾರೆ, ರೈತರ ಪರವಾಗಿರೋ ಬಡ್ಜೆಟ್, ಶಾಲೆಗೆ ಪರವಾಗಿರೋ ಬಡ್ಜೆಟ್, ಪಾಪ ಸಮಾಜದಲ್ಲಿ ತುಳಿತಕ್ಕೊಳಗಾಗಿರೋರಿಗೆ ಪುನಶ್ಚೇತ ನೀಡುವ ಬಡ್ಜೆಟ್, ಇದು ಅನ್ನ ನೀಡುವ ಬಡ್ಜೆಟ್, ಹೌದಾ? ಚಿನ್ನ ನೀಡುವ ಬಡ್ಜೆಟ್, ಎಲ್ಲರಿಗೂ ಸರ್ವರಿಗೂ ಸಮಪಾಳು ಬಡ್ಜೆಟ್ ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ ಈ ವಿರೋಧ ಪಕ್ಷದವ್ರು ಏನ್ ಮಾಡ್ತಾರೆ ಗೊತ್ತಾ? ಇದು ಸಾಲದ ಬಡ್ಜೆಟ್ಟು, ಸಾಲದ ರಾಮಾಯಣ ಬಡ್ಜೆಟ್ಟು, ಈ ಬಡ್ಜೆಟ್ಲಿ ಏನೇನೂ ಇಲ್ಲ. ಸರ್ ಅವ್ರು ಹೇಳೋದು ನಿಜನೇ ಅಲ್ವೇ? ಏನಂತ? ಇದೆಲ್ಲ ಏನೂ ಇಲ್ಲ. ಏಯ್ ಅವ್ರು ಹೇಳ್ತಾರೆ, ಆದ್ರೆ ಬಡ್ಜೆಟ್ನ ಪಾಪ ನೋಡಿದವರೆಲ್ಲ ಬಹಳ ಖುಷಿ ಪಟ್ಟಿದ್ರು ಗೊತ್ತಾ? ಸರ್ ನೀವು ನಿಮ್ಮ ಪಕ್ಷದವರು ಬಜೆಟ್ನ ಒಪ್ಕೋಬೇಕು ಅಷ್ಟೇ, ಆದ್ರೆ ಬೇರೆ ಪಕ್ಷದವ್ರು ಹೇಳ್ತಾರೆ ಯಾರು ಈ ಹೂ ಪಕ್ಷದವ್ರ, ಅದೇ ಏನೇ ಪಕ್ಷದವ್ರ, ಏನಂತಾರೆ ಅವರು? ಸರ್ ನಿಮ್ ಬಜೆಟ್ ಅಲ್ಲಿ ಏನೂ ಇಲ್ಲ, ಬರೀ ಖಾಲಿ ಪಲಾವ್ ಮಾತುಗಳು, ಕೊತ್ಮೀರಿ ಸೊಪ್ಪು ಮಾತುಗಳು, ಅವು ಇವು ಅಂತ ಮಾತಾಡ್ತಾನೆ ಇರ್ತಾರೆ ಅನ್ಬಿಟ್ಟು ಎಲ್ಲ ಜನಗಳಿಗೂ ಚೊಂಬು ಕೊಡ್ತಾವ್ರೆ ಅನ್ಬಿಟ್ಟು ಪಕ್ಷದವ್ರು ಮಾತಾಡ್ತಾವ್ರೆ. ಯಾರು? ಹೂ ಪಕ್ಷದವರು ಅವ್ರ ಗತಿರೇ ಅಷ್ಟು. ನಾವು ಬಜೆಟ್ ಮಂಡನೆ ಮಾಡಿದ್ರೆ ಏನು ಮಾಡೋದು? ಈ ಬಜೆಟ್ಲಿ ಏನೇನೂ ಇಲ್ಲ. 4.48 ಲಕ್ಷ ಕೋಟಿ ಬಜೆಟ್ ಮಾಡಿರೋದು ಏನೂ ಇಲ್ಲ ಅಂದ್ಬಿಟ್ಟು ಜನಗಳಿಗೆ ತಪ್ಪು ಸಂದೇಶ ರವಾನೆ ಮಾಡೋದಕ್ಕೆ ಚೊಂಬಿಡ್ಕೊಂಬಿಡೋದು. ಎಲ್ಲ ಕಿವಿಗೊಂದು ಇಟ್ಕೊಳ್ಳೋದು, ಒಂದು ನಾಮ ಹಾಕೊಂಬಿಡೋದು, ಚೊಂಬಿಡ್ಕೊಂಡು ಬಜೆಟ್ಟು ಚೊಂಬು ಅಂತ ಜನಗಳ ಮುಂದೆ ಹೌದಾವುಲಿಯ ರಾಮಯ್ಯ ಅವ್ರ ಬಜೆಟ್ಟು ಬರೀ ಖಾಲಿ ಚೊಂಬು ಅಂತ ಎಲ್ಲರೂ ಚೊಂಬಿಡ್ಕ ಪ್ರತಿಭಟನೆ ಮಾಡ್ತವ್ರೆ. ಅದು ನೋಡಿ ನನಗೆ ಒಂದು ಹಾಸ್ಯಾಸ್ಪದ ಏನಪ್ಪ ಅಂದರೆ, ನಮ್ಮ ಆ ಕಡೆ ಲಾಡು ಅವ್ರವ್ರ ಮಾತು ಹೇಳಿದರು, ಇವರು ಚೊಂಬಿಡ್ಕೊಂಡು ಪ್ರತಿಭಟನೆ ಮಾಡ್ತಾವ್ರಲ್ಲಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ನೇ ಮಂಡನೆ ಮಾಡಿದ್ರಲ್ಲ, ಆವತ್ತು ಯಾವುದು ಇವತ್ತು ಸ್ಟೀಲ್ ಚೊಂಬು ಇಟ್ಕೊಂಡಿದ್ದೀರಿ, ಅವತ್ತೇನು ಚಿನ್ನದ ಚೊಂಬ ಇಟ್ಕೊಂಡಿದ್ರಿ ಅಂತ ಅವ್ರು ಕೇಳಿಲ್ವೇನಪ್ಪ? ಕೇಳಿದ್ರು ಸರ್. ಹಂಗೆ ಇವರು ಚೊಂಬು ಹಿಡ್ಕತ್ತಾರೆ, ಬಿಂದಿಗೆ ಹಿಡ್ಕತ್ತಾರೆ, ಅದ್ಯಾವುದೋ ಟ್ಯಾಂಕ್ ಹಿಡ್ಕತ್ತಾರೆ. ಬಟ್ ನಾವು ಅದು ಯಾವುದಕ್ಕೂ ಮನ್ನಣೆ ಮಾಡಲ್ಲ. ನಮ್ಮ ಬಡ್ಜೆಟ್ ಜನಪರ ಬಡ್ಜೆಟ್. ಅವ್ರು ಹೂ ಪಕ್ಷದವರೇ ಒಪ್ಕೊಂಡಿದ್ದಾರೆ, ಎಲ್ಲರೂ ಒಳ್ಳೆ ಬಡ್ಜೆಟ್ ಅಂತ ಒಪ್ಕೊಂಡಿದ್ದಾರೆ. ಅದು ಸುಮ್ಮನೆ ಒಂದು ಇರಬೇಕಲ್ಲ, ಈ ಬಡ್ಜೆಟ್ ಚೆನ್ನಾಗಿಲ್ಲ ಅಂತ ಮಧ್ಯೆ ಹಿಂಗೆ ಹೋಗ್ತಾರೆ. ಅವರೆಲ್ಲ ತರಿಗೆಲೆ ಥರ ತೂರ್ಕ ಹೋಗಂಗೆ ಅವ್ರ ಮಾತು. ನಾವು ಕೊಟ್ಟಿರೋದು ಸದೃಢವಾದಂಥ ಬಡ್ಜೆಟ್. ಸರ್ ಅದು ಏನು ಹೇಳಿ ಸರ್, ನಿಮ್ದು ಒಂಥರ ಡಬ್ಬಾ ಬಜೆಟ್ ಅವಾಡಿಬೇಡಿ ಸರ್. ಡಬಲ್ ಬಡ್ಜೆಟ್ ಹತ್ನಿ ಹೇಳಕ್ ಬಂದೆ, ಅದರಲ್ಲೂ ಒಂದು ಬಲೆ ಇಷ್ಟ ಆಗ್ಬಿಡ್ತು ಸರ್. ಅದೇನೋ ಸರ್, ಅದೇ 5 ವರ್ಷದಿಂದ 17 ವರ್ಷದೊಳಗಡೆ ಏನೋ ಮೊಬೈಲ್ ಯೂಸ್ ಮಾಡಬಾರ್ದು, ಈ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾರೆ ಅಂದ್ಬಿಟ್ಟು ಮಾಡ್ದಲ್ಲ ಸರ್. ಸೂಪರ್ ಸರ್, ಅದೊಂದು ಭಾಳ ಇಷ್ಟ ಆಯ್ತು. ನಾವು ಇದನ್ನೆಲ್ಲ ಮನ್ಗಂಡಿದ್ದೀವಿ. ಯಾಕೆ ಗೊತ್ತಾ? ಪಾಪ 4-5 ವರ್ಷದಿಂದ ಸುಮಾರು 18 ವರ್ಷದ ಒಳಗಿನ ಎಲ್ಲ ಮಕ್ಕಳುಗಳು ಮೊಬೈಲಲ್ಲಿ ತಲ್ಲೀನರಾಗಬಾರ್ದು, ಮೊಬೈಲ್ ಗೇಮ್ ಆಡಬಾರ್ದು, ಮೊಬೈಲಲ್ಲಿ ಬರ್ತಕ್ಕಂಥ ಈ ಎಕ್ಸ್ಟ್ರಾ ಬೇಡದೆ ಇರ್ತಕ್ಕಂಥ ನೋಟಗಳು, ದೃಶ್ಯಗಳು, ಮಾತುಕತೆಗಳು ಅವ್ರು ಕೇಳಬಾರ್ದು ಅವರು. ಅದಕ್ಕೆ ಅವರಷ್ಟು ಜನಕ್ಕೂ ಮೊಬೈಲ್ ಅಪ್ಲಿಕೇಶನ್ಗಳು ಬ್ಯಾನ್. ಸರ್ ಅಲ್ಲ ಸರ್, ಹೋದ್ಸಲಿ ಬಜೆಟಲ್ಲಿ ನಿಮ್ಮ ಪಕ್ಕದಲ್ಲಿ ಬಂಡೆಯವರು ಕೂತಿದ್ರು, ಇಬ್ರು ಫೋಕಸ್ ಮಾಡಿ ಅಂತಿದ್ರು. ಆದರೆ ಈ ಸಲ ಅವ್ರನ್ನ ಫೋಕಸ್ಸೇ ಮಾಡಿಲ್ಲ, ನಿಮ್ಮನ್ನೇ ಫೋಕಸ್ ಮಾಡಿಬಿಟ್ರು. ಅದು ಹೆಂಗೆ ಸರ್? ದಟ್ ಈಸ್ ದ ಪವರ್ ಆಫ್ ಈ ಪಕ್ಷ. ಏನು ಗೊತ್ತಪ್ಪ, ಬಜೆಟ್ ಮಂಡನೆ ಮಾಡೋರಿಗೆ ಅವರದೊಂದು ಹಾಕಬೇಕು. ಸುಮ್ಮನೆ ಅಕ್ಕಪಕ್ಕ ಎಲ್ಲರದ್ದು ಹಾಕಿದ್ರೆ ವೇಸ್ಟ್ ಅದು. ಅದಕ್ಕೆ ಹೈಕಮಾಂಡ್ ಹೇಳಿತ್ತು, ಬಜೆಟ್ ಓದಬೇಕಾದ್ರೆ ನೀವೇ ನೋಡು, ಒಂದು ಲೈಟು ಹಾಕ್ಬಿಟ್ರ ಮೇಲೆ ಒಂದು ಲೈಟ್ ಹಾಕಿದ್ರು, ಅದು ನನ್ನ ಮುಖಕ್ಕೆ ಬಿದ್ದು ಫಳ ಮಿರಿ ಅಂತ ಮಿಂಚ್ತಾ ಇತ್ತು. ಅದರಿಂದ ಪಾಪ ಬಂಡೆಯವ್ರ ಪಕ್ಕದಲ್ಲಿದ್ದರು. ಈ ಬಜೆಟ್ ಮಂಡನೆ ಮಾಡೋದ್ರಿಂದ ನನಗೆ ಒಂದು ಹೊಸ ಉರುಪ್ ಬಂದ್ಬಿಟ್ಟಿದೆ. ಅಂದ್ರೆ ನಿಮ್ಮ CM ಕುರ್ಚಿ ಬದಲಾವಣೆ ಇಲ್ಲ, ಕುರ್ಚಿ ಕರೆಕ್ಟಾಗಿ ಹೇಳೇನು ಅಂದ್ರೆ ಕುರ್ಚಿ ಗಟ್ಟಿನಾ ಅಂದೆ. ಕುರ್ಚಿ ಗಟ್ಟಿಯಾಗಿದೆ. ಈ ಕುರ್ಚಿ ಬಗ್ಗೆ ಯಾರು ಹೇಳಿದ್ದು? ಕುರ್ಚಿ ಬಗ್ಗೆ ನೋ ಕಾಮೆಂಟ್ಸ್. ಕುರ್ಚಿ ಖಾಲಿ ಇಲ್ಲ. ಹೈಕಮಾಂಡ್ ಯಾವತ್ತಿಗೆ ಏನು ಹೇಳುತ್ತೆ ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಸದ್ಯದ ಪರಿಸ್ಥಿತಿಲಿ ಕುರ್ಚಿನೂ ಗಟ್ಟಿಯಾಗಿದೆ, ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಸದೃಢವಾಗಿದೆ. ಆಮೇಲೆ ಈ ಮುಂದಿನ 2.5 ವರ್ಷಗಳ ಕಾಲ ನಮ್ಮ ಸರ್ಕಾರ ಇಡೀ ರಾಜ್ಯಕ್ಕೆ ಸದೃಢವಾದಂಥ ಸರ್ಕಾರ, ಬಜೆಟ್ ಕೊಟ್ಟಿರೋ ಸರ್ಕಾರ, ಅಭಿವೃದ್ಧಿಯ ಸರ್ಕಾರ ಅನ್ನೋದನ್ನೇ ಈ ಬಜೆಟ್ ತೋರಿಸಿರೋದ್ರಿಂದ ನಮಗೆ ಒಂದು ರೀತಿಯಾದಂಥ ತೃಪ್ತಿ. ಆದ್ರೂ ಬಜೆಟ್ ಪುನಃ ಬಜೆಟ್ ಗಿಜೆಟ್ ಅನ್ಬೇಡ. ಸುಮಾರು 3 ಗಂಟೆಗಳ ಕಾಲ 3 ಗಂಟೆಗಳಿಗೂ ಅಧಿಕ ಹೆಚ್ಚು ಸಮಯ ತಗೊಂಡು ನಿಂತ್ಕೊಂಡು ನೋಡ್ಕೊಂಡು
ಬಜೆಟ್ ಓದಿದ್ದೀನಿ, ಕೈಯೆಲ್ಲ ಸ್ವಲ್ಪ ನೋವು ಬಂದ್ಬಿಟ್ಟದ, ಸೆಳ್ತಾ ಅದಕ್ಕೆ ಒಂಚೂರು ರೆಸ್ಟ್ ಮಾಡ್ತೀನಿ. ಅಲ್ಲಿ ಹೋಗಿ ಬಿಸಿನೀರಿಗೆ ಕಾಲು ಹಾಕ್ಬೇಕು, ಸ್ವಲ್ಪ ಗ್ರೀನ್ ಟೀ ಕುಡಿಬೇಕು, ಸ್ವಲ್ಪ ಒಂಚೂರು ತಲೆಗೆ ಎಣ್ಣೆ ಹಾಕೊಂಡಿದ್ದೆ, ಎಳ್ಳೆಣ್ಣೆನ. ಬರ್ಲೇನಪ್ಪ ಸರ್ ಇದೇ ಕೂಸಿಗೆ ಒಂದೇ ಒಂದು ಸ್ಟೆಪ್ಪು ಸರ್. ಯಾವ್ದಾ? ಒಂದೇ ಹಾಂ ಬಾ